ಮೋದಿಜಿಗೂ ಹಿಪಾಕ್ರಸಿಗೂ ಬಹಳ ಹತ್ರದ ನಂಟು. ಹಾಗಾಗಿನೇ ಅವರು ಇವತ್ತು ಏನು ಹೇಳ್ತಾರೋ ನಾಳೆ ಅದಕ್ಕೆ ತದ್ವಿರುದ್ಧವಾಗಿದ್ದಾನೆ ಹೇಳ್ತಾರೆ ಅಂತ ಪಕ್ಕಾ ಹೇಳ್ಬೋದು. ಈ ಬಾರಿನೂ ಮೋದಿಜಿ ನಮ್ಮನ್ನ ನಿರಾಸೆ ಮಾಡದೆ ಹಾಗೆ ಮಾಡಿದ್ದಾರೆ. ಕಾಂಗ್ರೆಸ್ ಮುಸ್ಲಿಮರನ್ನ ಓಲೈಸತೆ ಅನ್ನುವ ಮೋದಿನೇ 70 ವರ್ಷಗಳಿಂದ ಮುಸ್ಲಿಮರನ್ನ ನಿರ್ಲಕ್ಷಿಸಲಾಗಿದೆ ಅಂತಾರೆ. ಹಾಗಾದ್ರೆ ಎರಡರಲ್ಲಿ ಯಾವ್ದು ನಿಜ? ಮುಸ್ಲಿಮರನ್ನ ನಿಜವಾಗಿಯೂ ಓಲೈಸಲಾಗಿದ್ರೆ ಅವರು ಇನ್ನೂ ಶಿಕ್ಷಣ, ಉದ್ಯೋಗ ಮತ್ತು ರಾಜಕೀಯ ಪ್ರಾತಿನಿಧ್ಯದಲ್ಲಿ ಯಾಕೆ ಇಷ್ಟೊಂದು ಹಿಂದಿದ್ದಾರೆ? ಪ್ರತಿಯೊಂದು ಪಕ್ಷನೂ ಮುಸ್ಲಿಮರನ್ನ ಹೊರಗಿಟ್ಟಿದ್ದು ನಿಜ ಅಲ್ವಾ? ವೋಟ್ ಮತ್ತು ಭಾಷಣಕ್ಕಾಗಿ ಮಾತ್ರ ಅವರು ಬಳಕೆ ಆಗ್ತಿದ್ದಾರೆ ಅನ್ನೋದು ಸುಳ್ಳ? ಮೋದಿಜಿಯ ಈ ವಿರೋಧಾಭಾಸ ಒಡಕನ್ನು ಸೃಷ್ಟಿ ಮಾಡುವ ಉದ್ದೇಶಪೂರ್ವಕ ಸುಳ್ಳಲ್ವಾ? ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಮುಸ್ಲಿಮರ ಬಗ್ಗೆ ಕಾಳಜಿ ತೋರಿಸುವ ತನ್ನ ರಾಜಕೀಯಕ್ಕೆ ಬೇಕಾದಾಗ ಅವರ ವಿರುದ್ಧ ದ್ವೇಷ ಹರಡುವ ಈ ದ್ವಂದ್ವ ನಿರೂಪಣೆಗಳು ಯಾಕೆ? ಸತ್ಯ, ಜವಾಬ್ದಾರಿ ಅಥವಾ ಮಾನವೀಯತೆಗೆ ಯಾವುದೇ ಜಾಗವಿರದ ಇವರ ರಾಜಕೀಯದಲ್ಲಿ ಹೇಗಾದರೂ ಗೆಲ್ಲೋದು ಮಾತ್ರನೇ ಗುರಿನ? ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾ ಭಾರತಿ ಚಾನೆಲ್ನಲ್ಲಿದೆ, ಕೊನೆಯವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ. ಹಾಗೆಯೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.